ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತಸ್ವಾಮಿ. ಮೈಸೂರು ಭೀಮಾ ಅಶ್ವಿನಿ ಅಂತ ಈ ಲೇಔಟಿನ ಹೆಸರು. ಮೈಸೂರು ಮಧ್ಯಭಾಗದಿಂದ ಪ್ಯಾಲೇಸ್ನ ಲೆಟಸ್ ಕನ್ಸಿಡರ್ ಸೆಂಟರ್ ಆಫ್ ದ ಸಿಟಿ ಅಂತ, ಅಲ್ಲಿಂದ ಈ ಲೊಕೇಶನ್ ಇಸ್ ಅಬೌಟ್ 12 ಕಿಲೋಮೀಟರ್ ಆಗುತ್ತೆ. ಮೈಸೂರು JP ನಗರ ರಿಂಗ್ ರೋಡ್ ಅಲ್ಲಿಂದ ಬಟ್ 4.5 ಕಿಲೋಮೀಟರ್ ಆಗುತ್ತೆ. ಮೈಸೂರಿನ ಹೆಸರಾಂತ ಆಸ್ಪತ್ರೆಗಳಾದಂತಹ ಕಾಮಾಕ್ಷಿ ಹಾಸ್ಪಿಟಲು, 2 ಕಾಮಾಕ್ಷಿ ಹಾಸ್ಪಿಟಲ್ ಇದೆ. ಹೊಸ ಕಾಮಾಕ್ಷಿ ಹಾಸ್ಪಿಟಲ್ JP ನಗರದಲ್ಲಿ, ಅಲ್ಲಿಂದ ಅಬೌಟ್ ಇಲ್ಲಿಗೆ 5 ಕಿಲೋಮೀಟರ್ ಆಗುತ್ತೆ. ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ NIE ಕಾಲೇಜ್, NIE ಸಹ 5.5 ಕಿಲೋಮೀಟ್ರಲ್ಲಿ ಇರುವಂತಹ ಇದು ಮೂಡಾ ಅಪ್ರೂವ್ಡ್ ಲೇಔಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ ಇದು. ಈಗ ನೆಕ್ಸ್ಟ್ ನಾನು ಯಾವ ಸೈಟ್ ಇದೆ ಸೇಲ್ಗೆ ಅಂತ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಿ ಲೊಕ್ಯಾಲಿಟಿ. ಅಂದರೆ ತಾವು ಮನೆ ಕಟ್ಕೋಬೇಕು ಅಂತ ಇದ್ದೀರಾ ಮೈಸೂರಲ್ಲಿ, ಒಂದು ಒಳ್ಳೆ ಲೊಕ್ಯಾಲಿಟಿಲಿ ಮೈಸೂರಲ್ಲಿ ಮನೆ ಕಟ್ಕೋಬೇಕು. ಈಗಾಗಲೇ ಅದರಲ್ಲಿ ಮೂಲಭೂತ ಸೌಕರ್ಯ ಆಗಿರುವಂಥ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣದ ಟಾರ್ ರೋಡು ಮತ್ತು ಸುತ್ತಮುತ್ತ ಮನೆಗಳು ಇರುವಂತಹ ಲೊಕ್ಯಾಲಿಟಿ. ಅಂದರೆ ಈಗ ನಾನು ಸೈಟ್ ತೋರಿಸಿದ ತಕ್ಷಣ ತಾವೇನಂತ ಕೇಳ್ತೀರ, ನೆಕ್ಸ್ಟ್ ಪ್ರಶ್ನೆ, ಮನೆಯನ್ನು ತೋರಿಸಿದ್ರಿ, ಇನ್ವೆಸ್ಟ್ಮೆಂಟಿಗೆ ಓಕೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ಓಕೆ, ಬಟ್ ಮನೆಗಳು ಇದೆಯಾ ಅನ್ನೋದು ಬಹಳ ಒಂದು ದೀರ್ಘವಾದಂತಹ ಪ್ರಶ್ನೆ ಇರುತ್ತೆ. ಭಾಳಷ್ಟು ಮನೆಗಳಿದೆ. ಏನು ಈ ಲೇಔಟಲ್ಲಿ ನನಗೆ ಗೊತ್ತಿರುವಂತೆ ಒಂದು 25-30 ಮನೆಗಳು ಇರುವಂತಹ ಏರಿಯಾ. ಇನ್ನೂ ಲೊಕ್ಯಾಲಿಟಿ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ರಾಷ್ಟ್ರೋತ್ಥಾನ ಸ್ಕೂಲ್ ಹಿಂಭಾಗಕ್ಕೆ ಬರುತ್ತೆ. JP ನಗರದ ಹತ್ರ ಅಂತ ರಾಷ್ಟ್ರೋತ್ಥಾನ ಸ್ಕೂಲ್ ಇದೆ ಮತ್ತು ಏರ್ಪೋರ್ಟ್ ಕಾಂಪೌಂಡ್ ಹಿಂಭಾಗದಲ್ಲಿದೆ. ಮೈಸೂರು ಮಂಟಗಳ್ಳಿ ಏರ್ಪೋರ್ಟ್ ಏನಿದೆ, ಮಂಟಗಳ್ಳಿ ಏರ್ಪೋರ್ಟ್ ಹಿಂಭಾಗದಲ್ಲಿರುವಂಥದ್ದು. ರಾಷ್ಟ್ರೋತ್ಥಾನ ಸ್ಕೂಲ್ ಪ್ರಾಬಬ್ಲಿ ಇಲ್ಲಿಂದ ಕಾಣಬಹುದೇನೋ ಗೊತ್ತಿಲ್ಲ, ಬಟ್ ರಾಷ್ಟ್ರೋತ್ಥಾನ ಸ್ಕೂಲ್ ಇಸ್ ಜಸ್ಟ್ ಅಬೌಟ್ 1.5 ಕಿಲೋಮೀಟರ್ ಈ ಲೊಕ್ಯಾಲಿಟಿಯಿಂದ. ಈಗ ಈ ಲೇಔಟಿನ ಬಗ್ಗೆ, ಸೈಟ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ. ರೋಡು, ಆಕ್ಸೆಸಿಬಿಲಿಟಿ ಎರಡು ಆ ಸೈಟಿಗೆ ಚೆನ್ನಾಗಿರ್ಬೇಕು. ನೋಡಿ, ಇವಾಗ ನಾನೇನು ಆಲ್ಮೋಸ್ಟ್ ಈಗ ಈ ಲೇಔಟಿನ ಒಂದು ಮಧ್ಯಭಾಗದಲ್ಲಿದ್ದೀನಿ. ಇದ್ರ ಮುಂದೆ ಯಾವ ಸೈಟು ಸೇಲ್ಗಿದೆ ಅಂತ ತೋರಿಸ್ತೀನಿ. ಈಗ ಅದ್ರ ಮುಂದೆ ಇರುವಂತಹ ಅಬೌಟ್ 40 ಅಡಿ ರಸ್ತೆ. ಈಗ ನಾನು ಹೋಗ್ತಾ ಅಲ್ಲಿ ಶೋ ಯು ದ ಸೈಟ್ ತೋರಿಸ್ತಾ ಹೋಗ್ತೀನಿ. ಕನೆಕ್ಟಿವಿಟಿ ವಿಚಾರ, ಈ ಸೈಟಿಗೆ 40 ಅಡಿ ರಸ್ತೆ ಇದೆ, 40 ಫೀಟ್ ರೋಡ್ ಇದೆ. ವೆಸ್ಟ್ ಫೇಸಿಂಗ್ 30-40 ಸೈಟ್, 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, 30-40 ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ಇದು. ನಾವು ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಐ ವಿಲ್ ಕಮ್ ಟು ದ ಪೀಪಲ್ ಹೂ ಆರ್ ಟ್ರೈಂಗ್ ಟು ಇನ್ವೆಸ್ಟ್ ಇನ್ ಮೈಸೂರು. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ ಮೈಸೂರಲ್ಲಿ. ಏನು ನಾವು ಪ್ರಾಬಬ್ಲಿ ನದರ್ 5 ಇಯರ್ಸಲ್ಲಿ ಮನೆ ಕಟ್ಕೋತೀವಿ. ಇಲ್ಲ, ಐ ಆಮ್ ಬೈಯಿಂಗ್ ಇಟ್ ಓನ್ಲಿ ಫಾರ್ ದಿ ಬಿಸ್ನೆಸ್ ಪರ್ಪಸ್. ಅಂದರೆ ಇವತ್ತು ತೊಗೊಂಡು ನಾಳೆ ಮುಂಬರೋ ದಿವಸಗಳಿಗೆ ಐ ವಾಂಟ್ ಟು ಸೆಲ್ ಇಟ್ ಅನ್ನುವಂತಹ ಒಂದು ಆಸ್ಪೆಕ್ಟಲ್ಲಿ ನೋಡ್ತಾ ಇರೋರಿಗೂ ಸಹ ಭಾಳ ಸೂಕ್ತವಾಗಿದೆ. ನೋಡಿ, ಇವಾಗ ಇನ್ನೂ ಕ್ಲಿಯರಾಗಿ ಕಾಣುತ್ತೆ ಮನೆಗಳು, ತಮಗೆ ಎಷ್ಟು ಮನೆಗಳಾಗಿದೆ ಅನ್ನೋದು ನಿಮಗೆ ಇನ್ನೂ ಕ್ಲಿಯರಾಗಿ ಕೊಡ್ತೀನಿ. ಯಾಕಂದರೆ ಯಾಕೆ ಇದನ್ನು ನಾನು ಮನೆಗಳಾಗಿದೆ, ಇಷ್ಟೊಂದು ಮನೆಗಳಿದೆ ಅಂತ ಹೇಳ್ತಾ ಇದ್ದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಲೆಟ್ ಅಸ್ ಕನ್ಸಿಡರ್ ಅದರ್ 5 ಇಯರ್ಸ್ ಫ್ರಮ್ ನೌ, 2026ಇಂದ ಅದರ್ 5 ಇಯರ್ಸ್ ಫ್ರಮ್ ನೌ ಇನ್ನೂ ಒಂದು 50 ಮನೆಗಳಂತೂ ಖಂಡಿತವಾಗ್ಲೂ ಇಲ್ಲಿ ತಲೆ ಎತ್ತುವ ಸಾಧ್ಯತೆಗಳಿದೆ. ಸೊ ಆವಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಭಾಳ ಚೆನ್ನಾಗಿರುತ್ತೆ. ಮನೆ ಕಟ್ಕೋಬೇಕು ಅನ್ನೋರಿಗೆ ನೋಡಿ, ಹೀಗಿದೆ ಲೊಕ್ಯಾಲಿಟಿ. ವಾಟ್ ಯು ಸಿ, ಇದೇ ಸೈಟು ಸೇಲ್ಗಿರುವಂಥದ್ದು. ವೆಸ್ಟ್ ಫೇಸಿಂಗ್ ಇದು, 40 ಅಡಿ ರಸ್ತೆಗಿದೆ. ಅಂದರೆ ಎಂಟ್ರೆನ್ಸ್ ಆಫ್ ದ ಲೇಔಟ್ ಇದು. ಇದೇನು ನಿಮಗೆ ಕಾಣ್ತಾ ಇರುವಂಥದ್ದು ಎಂಟ್ರೆನ್ಸ್ ಆಫ್ ಲೇಔಟಲ್ಲಿ ಇರುವಂತಹ ವೆಸ್ಟ್ ಫೇಸಿಂಗ್ 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ. ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಈ ವಿಡಿಯೋ ಮೂಲಕ. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಕೆಲಸ ಸೇರಿ ಒಂದು 4-5 ವರ್ಷ ಆಗಿರುತ್ತೆ. ನೀವು ಇನ್ಶೂರೆನ್ಸು, ಮ್ಯೂಚುವಲ್ ಫಂಡ್ಸು, ಗೋಲ್ಡು ಅಥವಾ ಶೇರ್ಸು, ಇದ್ರ ಮೇಲೆ ಬಂಡವಾಳ ಹೂಡಿಕೆನ ಮಾಡಿರ್ತೀರ. ನಿವೇಶನಗಳ ಮೇಲೆ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರಿಗೆ ಬಹಳ ಸೂಕ್ತವಾಗಿದೆ. ಇಫ್ ಯು ಆರ್ ಇನ್ ದ ಏಜ್ ಆಫ್ 24 to 30 or 25 to 32 ಇಯರ್ಸ್, ದಿಸ್ ಅ ರೈಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ನೀವು ಪ್ರಾಬಬ್ಲಿ ಒಂದು 30 to 35-40 ಇಯರ್ಸಲ್ಲಿ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ನೀವು ಕನ್ಸಿಡರ್ ಮಾಡ್ಬೋದು ಇದನ್ನು. ಈ ವಿಡಿಯೋ ನೋಡ್ತಾ ಇದ್ದು ಈ ನಿವೇಶನ ಸೇಲ್ಗಿದೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ತಮಗೆ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಸೈಟ್ ಫೇಸಿಂಗು, ರೇಟು ಕೊಟ್ಟಿರ್ತೀನಿ. ಇನ್ನು ಉಳಿದಂಥ ಮಾಹಿತಿ ನಾನೆಲ್ಲ ಹೇಳಿದ್ದೀನಿ. ಮೂಲಭೂತ ಸೌಕರ್ಯಗಳೆಲ್ಲ ಹೇಳಿದ್ದೀನಿ ನಿಮಗೆ. ವಾಟ್ರು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು, ಪಾರ್ಕು, ಇವೆಲ್ಲವೂ ಇರುವಂಥ ಮೂಡಾ ಅಪ್ರೂವ್ಡ್ ಲೇಔಟ್ ಇದು. ಈ ವಿಡಿಯೋ ನೋಡ್ತಾ ಇದ್ದು ಇನ್ನೇನಾದ್ರು ಮಾಹಿತಿ ನಾನು ಮಿಸ್ ಮಾಡಿದ್ದು ನಿಮಗೆ ಬೇಕು ಅಂದಲ್ಲಿ, ಎಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇದೇ ನಂಬರಲ್ಲಿ ವಾಟ್ಸಪ್ಪಲ್ಲಿ ಸಹ ಇರ್ತೀನಿ. ಯು ಕ್ಯಾನ್ ಕಾಲ್ ಮೀ, ವಾಟ್ಸಪ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.